ಆರಾಧ್ಯ ದೇವನನ್ನು ನಮಸ್ಕರಿಸಿ PSI ಅವರ ಇನ್ನೊಂದು ಅರ್ಧ ತಾಸು ತಡ್ರಿ ದಯವಿಟ್ಟು. PSI ಸಾಹೇಬ್ರ ಒಂದು ಅರ್ಧ ತಾಸು ತಡ್ರಿ, ಏನು ಅರ್ಜೆಂಟ್ ಇಲ್ಲ. ಹುಣಗೇರಿ ಕ್ರಾಸ್ನ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗದವ್ರೆ, ಈ ಸುತ್ತಮುತ್ತಲಿನ ಎಲ್ಲ ಯುವಕರೇ ಹಿರಿಯರೇ, ಕರ್ನಾಟಕ ರಾಜ್ಯದ ಇಡೀ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರಂತ ಹೇಳಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಕೇಂದ್ರದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಕುತಂತ್ರದಿಂದ ಈ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಗೌರವಾನ್ವಿತ ಗೆಹ್ಲೋಟ್ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಏನಾದರೂ ಇತಿಹಾಸದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಬಡವರ ಪರವಾಗಿ ಇಡೀ ರಾಜ್ಯದ ಜನತೆಗೆ ಸರ್ವ ಜಾತಿಗೆ ಅನುಕೂಲ ಮಾಡಿರುವಂತ ಒಬ್ಬ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರಂತ ಘಂಟಾಘೋಷವಾಗಿ ಹೇಳ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ಜಾತಿಗೆ ಸೀಮಿತದಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ಅವರು ಹಾಕಿಕೊಟ್ಟಂತ ಯೋಜನೆಗಳು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಮತದಾರರಿಗೆ, ಪ್ರತಿಯೊಬ್ಬ ಜನಸಂಖ್ಯೆಗೂ ಕೂಡ ಅನುಕೂಲ ಮಾಡುವಂತ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯದ JDSನ HD ಕುಮಾರಸ್ವಾಮಿ ಕುತಂತ್ರದಿಂದ ಸಿದ್ದರಾಮಯ್ಯ ಸಾಹೇಬರನ್ನ ಚಾರಿತ್ರ್ಯ ವಧೆ ಮಾಡಬೇಕು, ಅವರನ್ನ ಏನಾದ್ರೂ ಮುಗಿಸಿದ್ರೆ ಕಾಂಗ್ರೆಸ್ ಅನ್ನ ಮುಗಿಸ್ದಂಗಾಗತ್ತ ಅನ್ನುವಂತ ದೃಷ್ಟಿಯಿಂದ ಇಟ್ಕೊಂಡು ಗೆಹ್ಲೋಟ್ ಅವರ ಮುಖಾಂತರ ಸಿದ್ದರಾಮಯ್ಯನವರಿಗೆ ಅವಮಾನಿಸಿದ್ದು ಈ ದೇಶದಲ್ಲಿ ಅತ್ಯಂತ ಖಂಡನೀಯ ಅಂತ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರಂದ್ರೆ ಬರೀ ಒಬ್ಬ ಸಿದ್ದರಾಮಯ್ಯ ಅಲ್ಲ, 6.5 ಕೋಟಿ ಕನ್ನಡಿಗರ ಒಬ್ಬ ಸಿದ್ದರಾಮಯ್ಯ, ಅದು ಸಿದ್ದರಾಮಯ್ಯ ಆಸ್ತಿ. ಅಂತ ಸಿದ್ದರಾಮಯ್ಯನವ್ರ ಮೇಲೆ ಕೇಂದ್ರದ ಸರ್ಕಾರ ಆಗಲಿ, ಕೇಂದ್ರದ ಮಂತ್ರಿಗಳಾಗಲಿ ಏನು ಅನುಮತಿಯನ್ನ ಗೆಹ್ಲೋಟ್ ಮುಖಾಂತರ ಏನು ಅನುಮತಿಯನ್ನ ನೀಡಿದ್ದಾರೆ ಅದನ್ನ ಕೂಡಲೇ ಹಿಂಪಡಿಬೇಕು. ಅವರು ಯಾವುದೇ ಹಗರಣದಲ್ಲಿ 45 ವರ್ಷ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಬರಲಾರದಂತ ಒಬ್ಬ ನಾಯಕ ಯಾರಾದರೂ ಇದ್ರ ಅದು ಸಿದ್ದರಾಮಯ್ಯನವರು. ಯಾಕಂದ್ರೆ ಅವರ ಆಡಳಿತಾವಧಿಯಲ್ಲಿ ತಮ್ಮದೇ ಆದಂತ ಸ್ವಂತಕ್ಕ ಅವರ ಜೀವನದಲ್ಲೇ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಅಲ್ಲ. ಯಾರಾದ್ರೂ ಬಡವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಆದ್ರೆ ಕುಮಾರಸ್ವಾಮಿ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಬಸವರಾಜ ಬೊಮ್ಮಾಯಿ ಅಲ್ಲ, ಅಮಿತ್ ಶಾ ಅಲ್ಲ, ಯಡಿಯೂರಪ್ಪ ಅಲ್ಲ, ಅದು ಏಕೈಕ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯನವರಂತೆ. ಅಂತ ಒಬ್ಬ ನಾಯಕನಿಗೆ ಇವತ್ತು ಏನು ಬಿಜೆಪಿಯ ಕೆಲವು ನಾಯಕರು ಏನು ಬೆನ್ನತ್ತಿ ಅವ್ರನ್ನ ತೇಜೋವಧೆ ಮಾಡಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಡೆಯೋದಿಲ್ಲ, ಈ ರಾಜ್ಯದಲ್ಲಿ ಅದು ನಡೆಯೋದಿಲ್ಲ ಅಂತೇಳಿ ಕೇಂದ್ರದ ಬಿಜೆಪಿ ಅವರಿಗೆ ಅರ್ಥ ಆಗಬೇಕಾಗಿದೆ. ಈ ಸುಮಾರಿ ನಡೆಯೋದಿಲ್ಲ. ಕುಮಾರಸ್ವಾಮಿ ಕುತಂತ್ರ, ಅಮಿತ್ ಶಾ ಅವರ ಕುತಂತ್ರ, ನರೇಂದ್ರ ಮೋದಿ ಅವರ ಕುತಂತ್ರದಿಂದ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದ್ರೂ ಅನ್ಯಾಯ ಆಯ್ತಂದ್ರ ನಾವೆಲ್ಲರೂ ಬರೀ ಬದಾಮಿ ಕ್ಷೇತ್ರ ಒಂದಲ್ಲ, ಬಾಗಲಕೋಟೆ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯ, ಇಡೀ ದೇಶದಲ್ಲಿ ದಂಗೆ ಇರ್ತದೆ ಅನ್ನೋದನ್ನ ಮರಿಬೇಕು, ಎಚ್ಚರ ಇರಬೇಕಾಗಿತ್ತ ಬಿಜೆಪಿ ಅವರು. ಇವತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಯೋಜನೆಗಳಲ್ಲಿ, ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಾಶಸ್ತ್ಯ ಕೊಟ್ಟು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ತಮ್ಮ ಹಗಲಿರುಳು ಸೇವೆ ಸಲ್ಲಿಸ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಸಾಹೇಬರಿಗೆ
ಅನ್ಯಾಯ ಮಾಡ್ತದೆ ಅಂದ್ರೆ ಇಡೀ ರಾಜ್ಯದ ಜನ ಸಹಿಸಕ್ಕಾಗುದಿಲ್ಲ. ಕೇಂದ್ರದ ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು. ಕೂಡಲೇ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಕೂಡಲೇ ಹಿಂಪಡಿಬೇಕು ಅನ್ನೋದನ್ನ ನಾವೆಲ್ಲರೂ ಆಗ್ರಹ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಈ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್, ರಾಜ್ಯಪಾಲರಲ್ಲವರು ಬಿಜೆಪಿ ಪಾಲ, ರಾಜ್ಯಪಾಲಲ್ಲ ಬಿಜೆಪಿ ಪಾಲಾಗಿರ್ತಕ್ಕಂಥ ಗೆಹ್ಲೋಟ್ ಅವ್ರನ್ನ ಅಮಾನತು ಮಾಡಬೇಕು ಅಥವಾ ಹಿಂತಕ್ಕೋಬೇಕು ಅಂತ ಹೇಳಿ ನಾವು ಈ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಒಂದು ಎಚ್ಚರಿಕೆ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯದ JDS ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ನೀವು ಕೂಡಲೇ ಇಂಥ ಕುಚ್ಚೋಜತನ, ಇಂಥ ಹೊಲಸು ರಾಜಕಾರಣ, ಈ ಹಿಂಬದಿ ರಾಜಕಾರಣ ಇವೆಲ್ಲ ಮಾಡೋದು ಬಿಡ್ರಿ. ಇದೆಲ್ಲ ಮಾಡಿದ್ರೆ ನೇರವಾಗಿ ಬರ್ರಿ, ನಾವು ನೇರವಾಗಿ 6.5 ಕೋಟಿ ಕನ್ನಡಿಗರು ನಿಮ್ಮ ವಿರುದ್ಧ ಹೋರಾಟವನ್ನ ಮಾಡಕ್ಕೆ ಸಿದ್ಧರಾಗಿದ್ದೀವಿ. ಇದು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರಾಗ್ಲಿ, ಕೇಂದ್ರದ ಬಿಜೆಪಿ ಮಂತ್ರಿಗಳಾಗ್ಲಿ, ನೀವು ಇಂಥ ಒಬ್ಬ ನಾಯಕನ ಮೇಲೆ ಆರೋಪ ಮಾಡಿದ್ರೆ ಸರಿಯಾಗಿದ್ದಲ್ಲ. ಇವತ್ತು ಮೂಡ ಹಗರಣದಲ್ಲಿ 1 ಇಂಚು ಅಲ್ಲ, 1 ಸೆಂಟೆನ್ಸ್ ಅತೆ ಸಿದ್ದರಾಮಯ್ಯ ಸಾಹೇಬರು ಸಹಿ ಮಾಡಿಲ್ಲ. ಇದು ಮಾಡ್ತಕ್ಕಂಥ ಕೆಲಸ ಬಿಜೆಪಿಯವರು ಕುತಂತ್ರ. ಇವತ್ತು ಮೂಡಾದಲ್ಲಿ ಏನಾದ್ರೂ ಹಗರಣ ಇದ್ರೆ ಅದು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಬಿಜೆಪಿ ಮತ್ತು JDS ನ ಕುಮಾರಸ್ವಾಮಿ, ದೇವೇಗೌಡರ ಕುಟುಂಬದ ಆಸ್ತಿಯನ್ನ ಹೊಡೆದಾಗ ಆ ನಿವೇಶನ ಹಗರಣವನ್ನ ತನಿಖೆ ಆಗಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದೆ. ಇನ್ನೊಂದು ಎಚ್ಚರಿಕೆಯನ್ನ ಕೊಡ್ತೀವಿ. ಈ ಕೂಡಲೇ ಕೇಂದ್ರದ ಬಿಜೆಪಿ ಸರ್ಕಾರ ಇವೆಲ್ಲ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರದ್ದುಪಡಿಸಬೇಕು. ಮತ್ತು ಇದೇ ರೀತಿ ನೀವು ಕರ್ನಾಟಕ ರಾಜ್ಯದ